ಇದ್ರ ಸ್ವೀಟ್ನೆಸ್ ಬೇರೆ ಇದೆ. ಕೆಳಗಡೆ ಇದೆಲ್ಲ ಬಿದ್ದಿರುತ್ತಲ್ಲ. ಕ್ಯಾಲಿಫೋರ್ನಿಯಾದಲ್ಲಿದ್ದೆ, ಕೋವಿಡ್ ಫಸ್ಟ್ ವೇವ್ ಅಲ್ಲಿ ನಮ್ಮ ತಂದೆ ತೀರೋಗ್ತಾರೆ. ಬಂದು ಇಲ್ಲೇ ಉಳ್ಕೊಂಡೆ. ನನ್ನ ತಂದೆದು ಬಹಳ ಪ್ರೀತಿ ಮತ್ತೆ ಎಮೋಷನಲಿ ಅಟ್ಯಾಚ್ಡ್ ಅಂತ ಭೂಮಿ ಇದು. ಇದನ್ನ ನಾನು ಹಂಗೆ ಬಿಟ್ಟು ಹೋಗೋ ಅಂತ ಮನ್ಸು ನನ್ಗೆ ಆಗ್ಲಿಲ್ಲ. ಫಾರ್ ಶೋರ್ ಇದು ಫಸ್ಟ್ ಪ್ರಯಾರಿಟಿ ಇತ್ತು ನನಗೆ. ಇದನ್ನಂತೂ ಬಿಡಲ್ಲ. ಬಿಟ್ರೆ ಬೇರೆದ್ ಬಿಡ್ತೀನಿ, ಯಾವ್ದಾದ್ರು ಬಿಡ್ತೀನಿ, ಇದು ಮಾತ್ರ ಬಿಡಲ್ಲ. ಫುಲ್ಲು ಕೆಳಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಈ ಮಟ್ಟಕ್ಕೆ ಪಾರ್ಥೇನಿಯಂ ಇತ್ತು. ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ. 0 ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್, ಸಾವಯವ ಕೃಷಿ ಬಗ್ಗೆ ಆಳವಾಗಿ ತಿಳ್ಕೊಳಕ್ ಟ್ರೈ ಮಾಡಿದೆ. ನಾನು ಏನ್ ಸಂಪಾದಿಸಿದೀನಿ ಖುಷಿಯಾಗಿರೋ ಅಂತ, ಹೆಮ್ಮೆ ಪಡೋ ಅಂತ ಡಿಸಿಷನ್ ಅಂತ ಅನ್ಸುತ್ತೆ. 10 ವೆರೈಟೀಸ್ ಮಾವಿದೆ. ಇದು ಬ್ಯಾನಿಷಾ ಅಂತ, ಇದು ಮಲ್ಲಿಕಾ ಅಂತ, ಇದು ತೋತಾಪುರಿ, ಸೇಂದೂರ ಅಂತ. ಕಲ್ಲ ನೋಡಿ ಹೆಂಗಿದೆ. ಇದ್ರ ಸ್ವೀಟ್ನೆಸ್ ಬೇರೆ ಇದೆ. ಸಿಕ್ಕಾಪಟ್ಟೆ ಜ್ಯೂಸಿ. ಇದು ಬ್ಯಾನಿಷಾ ಅಂತ ಸರ್. ದಶೇರಿ ಅಂತ ಇದು ಜ್ಯೂಸ್ ಕಾಣಿಸ್ತಿದ್ಯಲ್ಲ, ಮಲ್ಲಿಕಾ, ಲಾಡು ಅಂತ, ಕೇಸರ್ ಅಂತ ಸರ್, ಗಿಣಿಮೂತಿ, ಇದೆಲ್ಲ ಬಾದಾಮಿ. ಇದೆಲ್ಲ ಮರದಲ್ಲಿ ಹಣ್ಣು ಆಗ್ಬಿಟ್ಟಿದೆ. ಕೆಳಗಡೆ ಇದೆಲ್ಲ ಬಿದ್ದಿರುತ್ತಲ್ಲ, ಪ್ರತಿದಿನ ಆಯಿಸ್ತೀವಿ. ನೋಡ್ಬೋದು ಎಲ್ಲ ಮರದಲ್ಲೇ ಹಣ್ಣಾಗಿದೆ. ಇದನ್ನೆಲ್ಲ ಈ ತರ ಇಟ್ಬಿಟ್ಟು ಹುಲ್ಲಲ್ಲಿ, ನೋ ಕೆಮಿಕಲ್ಸ್ ಅಟ್ ಆಲ್. ಜ್ಯೂಸ್ ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ ನೈಸರ್ಗಿಕವಾಗಿ ಹಣ್ಣಾದಾಗ. ಇದು 3 kg ಬಾಕ್ಸ್. ಇದು ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ಸರ್ ನಾನು ಪ್ರವೀಣ್ ಬೋಮಣ್ಣ ಅಂತ. 2023 ಜಾನ್ವರಿ ತನಕ ನಾನು IT ಯಲ್ಲಿದ್ದೆ. 7 years ನಾನು ಕ್ಯಾಲಿಫೋರ್ನಿಯಾದಲ್ಲಿದ್ದೆ, ಅಮೆರಿಕದಲ್ಲಿದ್ದೆ. ಹೌದು. ಸೊ ವಾಪಸ್ಸು ಹೇಗೆ ಬಂದ್ರಿ? ಯಾವ ಸಿಚುವೇಶನ್ ಅಲ್ಲಿ ಬಂದ್ರಿ? ಸರ್ ಏನಾಯ್ತು ಅಂದ್ರೆ, ಅದು ಅನಿರೀಕ್ಷಿತವಾಗಿ ಬಂದಿದ್ದಂಥ ಸಂದರ್ಭ ಇದು. 2020 ಕೋವಿಡ್ ಫಸ್ಟ್ ವೇವ್ ಅಲ್ಲಿ ಜುಲೈ ಲಾಸ್ಟ್ ಅಲ್ಲಿ ನಮ್ಮ ತಂದೆ ತೀರೋಗ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ನಾನು ಇಲ್ಲಿಗೆ ಬರಲೇಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಇಲ್ಲಿ ಬೇರೆ ಆದಂಥ ಇಲ್ಲಿನ ಜವಾಬ್ದಾರಿಗಳು ಇರ್ತಿತ್ತು. ಅದಕ್ಕೋಸ್ಕರ ಬರಬೇಕಾಯ್ತು. ಬಂದು ಇಲ್ಲೇ ಉಳ್ಕೊಂಡ್ಮೇಲೆ ನನ್ನ ತಂದೆದು ಭಾಳ ಅಂದರೆ ತುಂಬ ಪ್ರೀತಿ ಮತ್ತು ಎಮೋಷ್ನಲಿ ಅಟ್ಯಾಚ್ಡ್ ಅಂತ ಈ ಭೂಮಿ ಇದು. ಅವರು ಅಷ್ಟು ಕೇರ್ ಮಾಡ್ತಿದ್ರು. ಸೊ ಇದನ್ನು ನಾನು ಹಂಗೆ ಬಿಟ್ಟು ಹೋಗೋ ಅಂಥ ಮನಸ್ಸು ನನಗೆ ಆಗಲಿಲ್ಲ. ಬೇಕಂದರೆ ಸಾಫ್ಟ್ವೇರ್ ಬಿಡ್ತೀನೋ ಇನ್ನೊಂದು ಬಿಡ್ತೀನೋ ಗೊತ್ತಿಲ್ಲ, ಏನು ಚಾಲೆಂಜಸ್ ಬರುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಎನರ್ಜಿ ಇರೋ ತನಕ ನಾನು ಮಾಡೋಣ, ಇದನ್ನೇ ಮಾಡೋಣ, ಪ್ಲ್ಯಾಂಡಾಗಿ ಮಾಡೋಣ, ಯೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾನು ಇಲ್ಲಿಗೆ ಬಂದಿದ್ದು. ಫಾರ್ ಶೋರ್ ಇದು ಫಸ್ಟ್ ಪ್ರಯಾರಿಟಿ ಇತ್ತು ನನಗೆ. ಇದನ್ನಂತೂ ಬಿಡಲ್ಲ. ಬಿಟ್ರೆ ಬೇರೆದು ಬಿಡ್ತೀನಿ, ಯಾವುದಾದ್ರೂ ಬಿಡ್ತೀನಿ, ಇದು ಮಾತ್ರ ಬಿಡಲ್ಲ ಅನ್ನೋ ಒಂದು ಮನಸ್ಥಿತಿ ಇದ್ದಾಗ ನಾನು ಏನೆಲ್ಲ ಮಾಡಿ ಇಲ್ಲಿ ಸೆಟ್ಲ್ ಆಗ್ಬೋದು. ಫುಲ್ಲು ಕೆಳಗಡೆ ಹೋಗಿ ನೋಡಿದ್ರೆ ನಿಜವಾಗ್ಲೂ ಈ ಮಟ್ಟಕ್ಕೆ ಪಾರ್ಥೇನಿಯಂ ಇತ್ತು. ಅಂದರೆ 6.5 ವರ್ಷದ ಕೆಳಗೆ ಈ ಮಟ್ಟಕ್ಕೆ ಪಾರ್ಥೇನಿಯಂ. ನನಗೆ ನಾನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ. ಏನಪ್ಪ ಇದು, ನನಗೆ ಬೇಕಿತ್ತ ಇದೆಲ್ಲ, ಏನಾಗೋಯ್ತು ಅಂತ ಭಯ ಆಯಿತು. ಆ್ಯಕ್ಚುಲಿ 5 ಬೋರ್ವೆಲ್ ಇದೆ. ಇದು 18 ಎಕರೆನ 5 ಬೋರ್ವೆಲಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಒಂದು ಬೋರ್ ಫುಲ್ಲಾಗಿ ನಡೀತಿತ್ತು, ಇನ್ನೊಂದು ಬೋರು 1.5 ಗಂಟೆ 2 ಗಂಟೆ ನಡೆಯೋದು, ಆಮೇಲೆ ನಿಂತೋಗ್ಬಿಡೋದು. ಅವಾಗ 2 ಬೋರ್ ಹಾಕ್ಸ್ದೆ. 2 ಬೋರಲ್ಲಿ 1 ಬೋರ್ ಫೇಲ್ಯೂರ್ ಆಯಿತು. ಸಪೋಸ್ ನೀರಿಲ್ಲ ಅಂದರೂ ನಾವು ಹೆಂಗೆ ಬದುಕ್ಬೋದು ಅನ್ನೋ ಒಂದು ವಿಚಾರನ ನಾನು ಆಲೋಚನೆ ಮಾಡ್ತಾ ಅದ್ರ ಬಗ್ಗೆ ನಾನು ಡಿಗ್ ಮಾಡ್ತಾ ಹೋದಾಗ ನನಗೆ ಒಂದು ಅರ್ಥ ಆಗಿದ್ದು, ನಮ್ಮ ನಾಡೋಜ ನಾರಾಯಣ ರೆಡ್ಡಿ ಅವ್ರದ್ದು ಬಗ್ಗೆ, ನಾನು ಸಾವಯವ ಕೃಷಿ ಬಗ್ಗೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಟ್ರೈ ಮಾಡಿದೆ. ಆಮೇಲೆ ನಮ್ಮ ಸುಭಾಷ್ ಪಾಳೇಕರ್ ಗುರೂಜಿ ಅವ್ರದ್ದು 0 ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಮಾಡಿದ್ರು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ನನಗೆ ಸ್ವಲ್ಪ ಒಂದು ಅರ್ಥ ಆಯಿತು, ನಿಜವಾಗ್ಲೂ ಇದೆಲ್ಲ ನಡೆದಿದ್ಯಾ ಅನ್ನೋ ವಿಚಾರನೂ ನಾನು ಆಳವಾಗಿ ತಿಳ್ಕೊಳಕ್ಕೆ ಟ್ರೈ ಮಾಡಿದೆ. ಇರೋ ನೀರನ್ನೇ ಎಫಿಷಿಯೆಂಟಾಗಿ ಹೆಂಗೆ ಬಳಸ್ಕೊಬೋದು ಅನ್ನೋ ವಿಚಾರನೂ ನನಗೆ ತಿಳಿತಾ ಹೋಯ್ತು. ನೈಸರ್ಗಿಕ ಕೃಷಿಯಾಗಿ ಯಾವುದೇ ಕಾರಣಕ್ಕೂ ಬಿಡದಲ್ಲ, ಏನೇ ಚಾಲೆಂಜಸ್ ಬಂದರೂ ಮಾಡೇ ಬಿಡೋಣ. ಏನಂದರೆ 2023 ಜನವರಿ ಆದಮೇಲೆ ನನಗೆ ವರ್ಕ್ ಫ್ರಮ್ ಹೋಮು ಕಂಪ್ಲೀಟ್ ಸ್ಟಾಪ್ ಆಗೋಯಿತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಓಕೆ ಇದನ್ನಂತೂ ಬಿಡೋಕ್ಕಾಗಲ್ಲ, ಸೊ ಕೆಲಸ ಬಿಟ್ಬಿಡೋಣ ಅಂತ. ದ್ಯಾಟ್ ವಾಸ್ ಒನ್ ವೆರಿ ಬೋಲ್ಡ್ ಸ್ಟೆಪ್ ಐ ಟೇಕ್. ಬಟ್ ನಾನು ಏನು ಸಂಪಾದಿಸಿದ್ದೀನಿ ನಿಜವಾಗ್ಲೂ ಅದು ರಿಗ್ರೆಟ್ ಮಾಡೋ ಅಂಥ ಡಿಸಿಷನ್ ಅಲ್ಲ, ನಾನು ಖುಷಿಯಾಗಿರೋ ಅಂಥ, ಹೆಮ್ಮೆ ಪಡೋ ಅಂಥ ಡಿಸಿಷನ್ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದನೂ ನಾವೆಲ್ಲರೂ ಕೇಳ್ಕೊಂಬಂದಿದ್ದೀವಿ, ಏನಂದರೆ ರೈತ ಯಾವಾಗ ತಕಡಿ ಹಿಡಿತಾನೆ ಆವಾಗಲೇ ಅವನು ಉದ್ಧಾರ ಆಗೋದು. ಈ ಮಧ್ಯವರ್ತಿಗಳನ್ನ ಆದಷ್ಟು ಸ್ಕಿಪ್ ಮಾಡೋ ಅಂಥ ಒಂದು ವಿಚಾರದ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಹೋದೆ. ಹಿಂಗೆ ಒಬ್ಬರು ಫ್ರೆಂಡ್ ಮನೆಗೆ ಹೋದಾಗ ಮಾವಿನ ಹಣ್ಣು ಕೊಡ್ತಾರೆ, ತಿಂದೆ. ಏನಿದು ಹಿಂಗಿದೆಯಲ್ಲ, ಏನಂದ್ರೆ ಏನೂ ಇಲ್ಲ, ಸಪ್ಪೆ, ಕಲ್ಲರ್ ಮಾತ್ರ. ಸರಿ ಆಯಿತು. ನಾನು ಮನೆಗೆ ಬಂದಾಗ ಏನಮ್ಮ ಹಂಗಿತ್ತು, ಮನೇಲಿ ಹೇಳಿದೆ, ಏನಮ್ಮ ಹಂಗಿತ್ತು, ನಮ್ಮ ಮನೇಲಿ ನೋಡಿದ್ರು ಇಷ್ಟು ಚೆನ್ನಾಗಿರುತ್ತಲ್ಲ ಹಣ್ಣು, ಚೆನ್ನಾಗಿರ್ಲಿಲ್ವಲ್ಲ ಅಂದರೆ, ಅವರೆಲ್ಲೋ ಪೌಡ್ರ್ ಹಾಕಂಡು ಮಾಡಿರ್ಬೋದು ಅಂತ ಅಂದರು. ಕಲ್ಟಾರ್ ಅನ್ನೋ ಒಂದು ಔಷಧಿ ಇದೆ, ಅದು ನೋಡಿದ್ಬಿಟ್ರು ಅಂದರೆ ಆ್ಯಕ್ಚುಲಿ ಮೇಗೆ ನಾವೆಲ್ಲ ಹಾರ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದೇ ಮೇಗೆ ಬರೋ ಅಂಥ ಮಾವು ಮಾರ್ಚಿಗೆ ಬರುತ್ತೆ, 2 ತಿಂಗಳು ಮುಂಚೆ ಬರುತ್ತೆ. ಅವಾಗ ಅವ್ರಿಗೆ ರೇಟ್ ಜಾಸ್ತಿ ಇರುತ್ತೆ.
ಸೊ ಈ ಥರದ್ದೆಲ್ಲ ಕೊಟ್ಬಿಟ್ಟು ಅವರು ಅರ್ಲಿ ಈ ಪ್ರೀ ಮೆಚ್ಯೂರ್ಡ್ ಮ್ಯಾಂಗೋಸ್ನೆಲ್ಲ ಕಿತ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಹಣ್ಣು ಮಾಡ್ತಾರೆ. ಈಚೆಗಡೆ ನೋಡಿದ್ರೆ ಅದು ಏನು ಒಳ್ಳೆ ಹಣ್ಣಪ್ಪ ಅನ್ಸ್ಬೇಕು, ಬಟ್ ತಿಂದರೆ ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಈಗ ಎಂಟ್ರಿ ಆದ ತಕ್ಷಣ ಎಲ್ಲ ಮಾವಿನ ಹಣ್ಣುಗಳು ಕಾಯಿಗಳು ಅಲ್ವಾ? ಈಗ ನಾರ್ಮಲ್ ಆಗಿ ಇಂಥ ಒಂದು ಚೆನ್ನಾಗಿ ನೋಡಕ್ಕೆ ಎಲ್ಲೂ ಸಿಗಲ್ಲ. ಅದೇ ಆಮೇಲೆ ಇದು ರೈಟ್ ಟೈಮ್ ಸರ್ ಅಲ್ವಾ? ರೈಟ್ ಟೈಮ್. ಹೌದು. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಮರಗಳನ್ನ, ಯಾವ ಜಾತಿ ಮರಗಳನ್ನ ಹಾಕಿದ್ದೀರಾ ಸರ್? ನಾನು ಹೇಳ್ದಂಗೆ ಮಾವು ನಮ್ಮ ಹತ್ರ ಒಂದು ಆಲ್ಮೋಸ್ಟ್ 10 ವೆರೈಟೀಸ್ ಮಾವಿದೆ. ಮಾವು ಮಧ್ಯೆ ಶ್ರೀಗಂಧ ಇಟ್ಟಿದ್ದೀವಿ. ಹೌದಾ? ಇಲ್ಲಿ ಶ್ರೀಗಂಧ ಏನಂತ ಕೇರ್ ಮಾಡಿಲ್ಲ, ಕಾಡು ಬೆಳೆ ಆಗಿರೋದ್ರಿಂದ ಅದಕ್ಕೇನು ಮಾಡೋ ಅವಶ್ಯಕತೆ ಇಲ್ಲ. ಅದು ಬಂದಂಗೆ ಬರಲಿ, ಅದು ಇಟ್ಸ್ ಲೈಕ್ ಎ ಬೋನಸ್, ಎಷ್ಟಾದರೂ ಸಿಗಲಿ ಅನ್ನೋ ಥರ. ಸೊ ಇವು ಬಂದು ಈ ಕಡೆ ಯಾವ ಜಾತಿ ಸರ್? ಈ ಕಡೆ ಸರ್ ಇದು ಬ್ಯಾನಿಷಾ, ಅಲ್ಲೊಂದು ಮಿಕ್ಸ್ ಎಲ್ಲ ಇದೆ. ಮಿಕ್ಸ್ ಇದೆಯಾ? ಇದು ಬ್ಯಾನಿಷಾ ಅಂತ, ವೈಟ್ ಬ್ಯಾನಿಷಾ ಅಂತ, ಆಮೇಲೆ ಇದು ಮಲ್ಲಿಕಾ ಅಂತ. ಸೊ ಈ ಕಡೆ ಇವು ಸರ್? ಸರ್ ಇದು ಮಲ್ಲಿಕಾ ಅಂತ. ಇದು ಮಲ್ಲಿಕಾ, ಅದು ಮತ್ತೆ ಬ್ಯಾನಿಷಾ. ಸರ್ ಇದೆಲ್ಲ ಮರದಲ್ಲಿ ಹಣ್ಣು ಆಗ್ಬಿಟ್ಟಿದೆ, ಇದೆಲ್ಲ ಆಲ್ರೆಡಿ ಫ್ರೂಟ್ ಇದೆ. ಅಂದ್ರೆ ನೀವು ಹೇಗೆ ಸರ್ ಈಗ ಹಣ್ಣು ಮಾಡೋ ವಿಧಾನ ಯಾವ ಸರ್? ಸರ್ ಹಣ್ಣು ಮಾಡೋ ವಿಧಾನ ಅಂದ್ರೆ ಆಲ್ಮೋಸ್ಟ್ ಸರ್ ಇದೇನಿದೆಯಲ್ಲ ಫ್ರೂಟ್ ನೀವು ನೋಡ್ತಾ ಇರ್ಬೋದು, ಎಲ್ಲ ಮರದಲ್ಲಿ ಹಣ್ಣಾಗಿರುತ್ತೆ ಅಲ್ವಾ? ಅಂದ್ರೆ 90% ಹಣ್ಣು ಮರದಲ್ಲಿ ಆಗಿರುತ್ತೆ. ಲಾಸ್ಟ್ ಟೈಮ್ ಟ್ರೆಡಿಷನಲ್ ಹಿಂಗ್ ಮಾಡ್ತಿದ್ರು, ಹಣ್ಣು ಆಗೋ ಟೈಮಲ್ಲಿ ಕೀಳ್ತಾ ಇದ್ರು. ಹೌದು, ಸೊ ಆ ತರ ಮಾಡ್ತಾ ಇದ್ರು. ಹೌದು, ಎಕ್ಸಾಕ್ಟ್ಲಿ ಸರ್. ಸರ್ ಆ ತರ ಮಾಡೋದ್ರಿಂದ ಬೆಸ್ಟ್ ಥಿಂಗ್ ಏನಂದ್ರೆ, ಫಸ್ಟು ಅದ್ರದ್ದು ಕಲರ್ ನ್ಯಾಚುರಲ್ ಕಲರ್, ಅಂದರೆ ಈಗ ನೋಡಿದ್ರೆ ಇದು ನ್ಯಾಚುರಲ್ ಕಲರ್ ಅಂತ ಗೊತ್ತಾಗುತ್ತೆ, ಯಾವುದೇ ಕೆಮಿಕಲ್ ಬಳಸಿಲ್ಲ. ನೆಕ್ಸ್ಟು ಅದರಲ್ಲಿ ಬರೋ ಅಂಥ ಅರೋಮಾ ಏನಿದೆ, ಈಗ ಬಾದಾಮಿ ತಿಂದರೆ ಆ ಬಾದಾಮಿ ಫ್ಲೇವರ್ ಬಾಯಲ್ಲಿ ಅನಿಸ್ಬೇಕು ನಮಗೆ, ಓ ಬಾದಾಮಿ ತಿಂತಾ ಇದ್ದೀವಿ ಅಂತ. ಬಾದಾಮಿ ತಿಂದು ಇನ್ನೊಂದೇನೋ ಅನಿಸ್ಬಾರ್ದು. ಆಮೇಲೆ ಮಲ್ಲಿಕಾ ತಿಂದರೆ ಮಲ್ಲಿಕಾದ ಬೇರೆ ಫ್ಲೇವರ್ ಇದೆ. ಆಮೇಲೆ ಕೇಸರ್ ತಿಂದರೆ ಅದ್ರದ್ದೇ ಬೇರೆ ಫ್ಲೇವರ್ ಇದೆ. ಅದ್ರ ಜೊತೆ ಜ್ಯೂಸ್ ಈಗ ನ್ಯಾಚುರಲಿ ರೈಪನ್ ಆಗಿದೆ ಅಂದರೆ ಒಳ್ಳೆ ಜ್ಯೂಸ್ ಸಿಗುತ್ತೆ ಅದರಿಂದ. ಕೆಳಗಡೆ ಇದೆಲ್ಲ ಬಿದ್ದಿರುತ್ತಲ್ಲ, ಆ ತರ ಬಿದ್ದಿರೋದೆಲ್ಲ ಪ್ರತಿದಿನ ಆಯಿಸ್ತೀವಿ, ಆಯಿಸ್ಬಿಟ್ಟು ಒಂದ್ ಕಡೆ ಇಡ್ತೀವಿ. ಅದೊಟ್ಗದೇ ಕ್ರಮೇಣ ಯೆಲ್ಲೋ ಕಲರ್, ಆರೆಂಜ್ ಕಲರ್ ಅದೇ ತಿರುಗುತ್ತೆ. ತೋರಿಸ್ತೀನಿ, ನಮ್ಮ ಮನೇಲಿ ಇದೆ ಅದು. ಸುಮ್ಮನೆ ಒಂದು ಬಕೆಟಲ್ಲಿ ತಗೊಂಡೋಗಿ ಎತ್ಕೊಂಡ್ ಬಂದಿರ್ತೀವಿ, ಕೆಳಗಡೆ ಇಟ್ಟಿರ್ತೀವಿ, ಅದ್ರ ಪಾಡಿಗೆ ಅದು ಹಣ್ಣಾಗಿರುತ್ತೆ. ಇದು ತೋತಾಪುರಿ. ಅಂದ್ರೆ ಪ್ಯೂರ್ಲಿ ಈಗ ಆರ್ಗಾನಿಕ್ ವೇಲೆ ಬೆಳೀತಾ ಇದೆ. ಹೌದು ಸರ್, ನೋ ಕೆಮಿಕಲ್ಸ್ ಅಟ್ ಆಲ್. ಅಲ್ಲಿ ನೋಡಿ, ಅಲ್ಲಿ ಮಾವಿನ ಹಣ್ಣು ತಗೊಂಬರ್ತಾ ಇದ್ದಾರೆ ಬಿದ್ದಿದ್ದು. ನಿಮ್ಗೆ ಅದ್ರಲ್ಲಿ ನಾನು ಬೈಟ್ ಮಾಡಿ ತೋರಿಸ್ತೀನಿ ಹಣ್ಣು ಹೆಂಗಿರುತ್ತೆ ಅಂತ. ನೀವು ಬೈಟ್ ಮಾಡಿ ನೋಡಿ, ಗೊತ್ತಾಗುತ್ತೆ ಅದ್ರಂದ್ರೆ ಆ ನ್ಯಾಚುರಲ್ ಫ್ಲೇವರ್ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ಸರ್ ಇದು ನೋಡಿ ಸೇಂದೂರ ಅಂತ, ಈ ಕಲರ್ ನೋಡಿ ಹೆಂಗಿದೆ, ಏನ್ ಬ್ಯೂಟಿಫುಲ್ ಆಗಿದೆ. ಯಾರಿಗಾದ್ರೂ ಇದನ್ನ ಮಿಯಾಜಾಕಿ ಜಪಾನ್ಸ್ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಅಂದ್ರೂ ನಂಬಿಡ್ಬೇಕು ಅಲ್ವಾ? ಬಟ್ ಆ ಸೈಜ್ ಇಲ್ಲ ಆಕ್ಚುಲಿ. ಮಿಯಾಜಾಕಿ ಆಲ್ಮೋಸ್ಟ್ ಇಷ್ಟು ಬರುತ್ತೆ, ಬಟ್ ಇದು ಸೇಂದೂರ. ಹೌದು, ಇದು ನೋಡಿ ಈಗ ಇನ್ನೂ ಕಿತ್ತಿರೋದು ಸೊನೆ ಕಾಣಿಸ್ತಿದೆ. ಸುಮ್ ಬೈಟ್ ಮಾಡಿ ತೋರಿಸ್ತೀನಿ ನೋಡಿ. ಏನ್ ಚೆನ್ನಾಗಿದೆಯಲ್ಲ. ಜ್ಯೂಸ್ ನೋಡಿದ್ರಲ್ಲ ಹೆಂಗ್ ಸಿಡಿತು. ಹೌದೌದು. ಪೌಡ್ರ್ ಎಲ್ಲ ಹಾಕಿದ್ರೆ ಈ ಥರ ಜ್ಯೂಸ್ ಬರೋ ಸಾಧ್ಯನೇ ಇಲ್ಲ ಸರ್. ಹೌದೌದು, ಸಾಧ್ಯನೇ ಇಲ್ಲ. ಇದ್ರ ಸ್ವೀಟ್ನೆಸ್ಸೇ ಬೇರೆ ಇದೆ. ಇದೊಂಥರ ಸ್ವೀಟ್. ಹೌದು. ಇದು ಮೋರ್ ಓವರ್ ಜ್ಯೂಸ್, ಸಿಕ್ಕಾಪಟ್ಟೆ ಜ್ಯೂಸಿ. ಸುಮ್ಮನೆ ಹಿಂಡ್ತೀನಿ, ಸುಮ್ಮನೆ ನೋಡಿ. ಹಂಗ್ ಬರ್ತಿದೆಯಲ್ಲ ಸರ್. ಅಂದ್ರೆ ಒಂದು ಎಕ್ಸಾಂಪಲ್ ತೋರ್ಸಕ್ಕೆ, ನನ್ಗೆ ಆ ಹಣ್ಣು ಹಾಳು ಮಾಡಬೇಕು ಅಂತಲ್ಲ, ಒಂದು ಎಕ್ಸಾಂಪಲ್ ತೋರ್ಸಕ್ಕೆ. ಸೇಂದೂರ ಏನಂದ್ರೆ ಇದರಲ್ಲಿ ಸ್ವಲ್ಪ ನಾರಿನಂಶ ಇರುತ್ತೆ, ಫೈಬರ್ ಇಸ್ ಗುಡ್, ತುಂಬಾ ಜ್ಯೂಸಿ, ಆಮೇಲೆ ತುಂಬಾ ಒಳ್ಳೆ ಸ್ವೀಟ್. ಅಂದ್ರೆ ನೀವು ಮ್ಯಾಂಗೋ ಜ್ಯೂಸ್ನ ನೀವು ಆಕ್ಚುಲಿ ಮಿಕ್ಸಿಗೆ ಹಾಕಿ ಮಾಡ್ಕೊಂಡು ಕುಡಿಬೇಕು ಅನ್ನೋದು ಇರಲ್ಲ. ಇದು ಆಕ್ಚುಲಿ ಈ ಟೈಮಲ್ಲಿ ತಿಂದ್ರೆ ಎಸ್ಪೆಷಲಿ. ಈಗ ನೋಡಿ ಎಷ್ಟು ಕೋಲ್ಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನೀವು ಟ್ರೈ ಮಾಡ್ಬೋದು, ಎಷ್ಟು ಕೋಲ್ಡ್ ಆಗಿದೆ. ನಾನು ತಿಂತಾ ಇದ್ರೆ ಆಲ್ಮೋಸ್ಟ್ ನಾನು ಸೇಂದೂರ ಜ್ಯೂಸ್ ಕುಡ್ದಂಗೆ ಇದೆ. ಕೋಲ್ಡು ಇದೆ, ಜ್ಯೂಸ್ ಇದೆ, ಇನ್ನೇನು ಬೇಕು. ಇದು ಬ್ಯಾನಿಷಾ ಅಂತ ಸರ್. ಇದು ಬಂಗನ್ಪಲ್ಲಿ ಅಂತಾರೆ ಕರೀತಾರೆ, ಬೇಗಂಪಲ್ಲಿ ಅಂತ ಕರೀತಾರೆ. ಇದು ಹೇಳ್ಬೇಕು ಅಂದರೆ ಆಂಧ್ರಾಸ್ ಫೇವ್ರೇಟ್ ವೆರೈಟಿ. ಮೋಸ್ಟ್ ಆಫ್ ದ ಆಂಧ್ರ ಪೀಪಲ್ ಲವ್ ದಿಸ್. ಹಂಗಂತ ಬೇರೆಯವ್ರು ತಿನ್ನಲ್ಲ ಅಂತ ಬೇರೆಯವ್ರು ತಿಂತಾರೆ. ಇದು ಮೈಲ್ಡ್ ಸ್ವೀಟ್, ಇದರಲ್ಲೂ ಜ್ಯೂಸ್ ಜಾಸ್ತಿ ಇರುತ್ತೆ. ಒಂದು ಕಾಮನ್ ಫ್ಯಾಕ್ಟರ್ ಏನಂದ್ರೆ, ಜ್ಯೂಸ್ ಯಾವಾಗ ಜಾಸ್ತಿ ಇರುತ್ತೆ ಅಂದರೆ ನೈಸರ್ಗಿಕವಾಗಿ ಹಣ್ಣಾದಾಗ. ಇದು ವೆರಿ ಕಾಮನ್ ಫ್ಯಾಕ್ಟರ್. ಒಂದು ತಳಿದು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ತಳಿದು. ಬಟ್ ಕೆಲವೊಂದು ತಳಿಯಲ್ಲಿ ಜ್ಯೂಸು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಇದರಲ್ಲಿ ಅಷ್ಟೊಂದಿರಲ್ಲ. ಈ ಸೇಂದೂರ ಅಷ್ಟೇ ಅಲ್ಲ, ನೀವು ನೋಡ್ತಾ ಇರ್ಬೋದು ಎಲ್ಲ ಬಿದ್ದಿದೆ ಅಲ್ಲಿ. ಸೊ ಅದೇ ಹಣ್ಣಾಗಿ ಬಿದ್ದೋಗಿದೆಯಲ್ಲ ಸರ್. ಅಲ್ಲಿ ಏನಂದ್ರೆ ಈ ಪೌಡ್ರ್ ಹಾಕಿ ಹಣ್ಣು ಮಾಡಿರೋದ್ರಿಂದ ಯಾವ ಥರ ಇರುತ್ತೆ ಅಂದರೆ,
ಏನೋ ಎಲ್ಲೋ ಪೇಂಟ್ ತೊಗೊಂಡು ಹೊಡೆದಿದ್ದಾರೆ ಬ್ರಷಲ್ಲಿ ಅಲ್ವಾ ಅನ್ನೋ ಥರ ಇರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಚುಕ್ಕಿ ಅಂತೂ ಎಲ್ಲ ಕಾಣೋದೇ ಇಲ್ಲ. ಯಾಕೆ ಅಂದರೆ ಕಾಯಲ್ಲೇ ಅವ್ರನ್ನ ಹಣ್ಣು ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈ ಕಾಯಿಗೆ ಚುಕ್ಕಿ ಇಲ್ಲ. ಈ ಕಾಯಿನ ನಾವು ಪೌಡ್ರ್ ಹಾಕಿ ಕಣ್ಣು ಮಾಡಿದ್ರೆ ಏನಾಗುತ್ತೆ, ಹಳದಿ ಬಣ್ಣ ತಿರುಗುತ್ತೆ ಅಷ್ಟೇ. ವೆರಿ ಸಿಂಪಲ್. ನೋಡಿ, ಈ ಕಾಯಲ್ಲಿ ಆಲ್ಮೋಸ್ಟ್ ಚುಕ್ಕಿ ಇಲ್ಲ ಅಲ್ವಾ. ಈ ಕಾಯಿಗೆ ಪೌಡ್ರ್ ಹಾಕಿದ್ರೆ ಏನಾಗುತ್ತೆ, ಹಳದಿ ಬಣ್ಣ ತಿರುಗುತ್ತೆ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಇರಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಜ್ಯೂಸ್ ಇರಲ್ಲ, ಆಮೇಲೆ ಸ್ವೀಟ್ನೆಸ್ ಅಂತೂ ಇರೋದೇ ಇಲ್ಲ. ದಶೇರಿ ಅಂತ ಇದು ವೆರೈಟಿ. ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಫೇಮಸ್ ವೆರೈಟಿ ಅಂತ ಹೇಳ್ಬೋದು. ನಾರ್ತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಇದನ್ನು ಇಷ್ಟಪಡ್ತಾರೆ, ತಿಂತಾರೆ. ಅವರು ಸಾಮಾನ್ಯ ಜಾಸ್ತಿ ಬೆಳಿಬಹುದೇನೋ. ನೋಡಿ, ಈಗ ಹಂಗೆ ಕಿತ್ತೆ ಅಲ್ಲ, ಮುಟ್ಟಿದ ತಕ್ಷಣ ಬಂದ್ಬಿಡ್ತು. ಯಾಕೆಂದರೆ ಆಲ್ಮೋಸ್ಟ್ ಆಲ್ ರೆಡಿ ಇದೆ ಎಲ್ಲ. ಇದೆಲ್ಲ ಇದು ಆ್ಯಕ್ಚುಲಿ 85 to 90% ಇದು ರೈಪ್ ಆಗಿದೆ. ಇನ್ನು ಪೂರ್ಣ ಪ್ರಮಾಣದ ಅಂದರೆ ಏನು, ಸ್ವಲ್ಪ ಸಾಫ್ಟ್ನೆಸ್ ಬರೋದಕ್ಕೆ ಹುಲ್ಲಲ್ಲಿ ಇಟ್ಟಿದ ತಕ್ಷಣ ಸಾಫ್ಟ್ನೆಸ್ ಆಟೋಮೆಟಿಕಲಿ ಬರುತ್ತೆ. ಇದ್ರ ಫ್ಲೇವರ್ ಇನ್ನೊಂದು ಥರ, ಸ್ವೀಟೇ ಇನ್ನೊಂದು ಥರ. ನೋಡಿ, ಇದು ನ್ಯಾಚುರಲ್ಲಾಗಿ ಹಣ್ಣಾಗಿರೋದಕ್ಕೆ ಜ್ಯೂಸ್ ಕಾಣಿಸ್ತಿದೆಯಲ್ಲ ಅಲ್ವಾ, ಆ ಥರ ಅಷ್ಟೇ. ಆಮೇಲೆ ಇದು ಅಷ್ಟೇ, ನಮಗೆ ಇದು ಬೆಸ್ಟ್ ಪಾರ್ಟ್ ಏನಂದರೆ ನೋಡಿ, ಇಲ್ಲಿ ಟ್ರೈ ಮಾಡಿದೆ ಫ್ರೂಟ್ ಫ್ಲೈ ಬೈಟ್ ಮಾಡೋಕ್ಕೆ, ಆಗಿಲ್ಲ, ಪೆನಿಟ್ರೇಟ್ ಆಗಿಲ್ಲ. ಯಾಕೆಂದರೆ ಸ್ಕಿನ್ ನೋಡ್ತಿರ್ಬೋದು ನೀವು ಎಷ್ಟು ದಪ್ಪ ಇದೆ ಅಂತ. ಥಿಕ್ನೆಸ್ ಹಂಗಿದೆ ಸರ್. ಇದು ನೋಡಿ, ಇದು ಒಂದೇ ಮರದಲ್ಲಿ ಗ್ರಾಫ್ಟಿಂಗ್ ಆ ಥರ ಆಗಿದೆ. ನಾವು ಮಾಡಿಸಿರೋದಲ್ಲ, ಗ್ರಾಫ್ಟಿಂಗ್ ಆ ಥರ ಆಗಿದೆ. ಏನು, ಇದು ನೋಡಿದ್ರೆ ಇದು ಮಲ್ಲಿಕ, ಇದು ನೋಡಿದ್ರೆ ಲಾಡು ಅಂತ. ಲಾಡು ವೆರೈಟಿ. ಇದು ಮೋಸ್ಟ್ಲಿ ಜ್ಯೂಸ್ ಮಾಡೋದಕ್ಕೆ ಬಳಸ್ತಾರೆ. ಭಾಳ ಅದ್ಭುತವಾಗಿರುತ್ತೆ ಜ್ಯೂಸು ಇದರಲ್ಲಿ. ನಾವು ಇದನ್ನ ಸೇಲ್ ಮಾಡಲ್ಲ. ಈ ಲಾಡು ಈ ಕಡೆ ನೋಡಿದ್ರೆ ಇನ್ನು ಒಳ್ಳೆ ಕಲರ್ ಇದೆ ನೋಡಿ ಇಲ್ಲಿ. ಹೌದಾ? ಆ್ಯಕ್ಚುಲಿ ಲಾಡು ವೆರೈಟಿ ಜ್ಯೂಸ್ ತುಂಬ ಚೆನ್ನಾಗುತ್ತೆ. ಇದು ಆಲ್ಮೋಸ್ಟ್ ಇದೆಲ್ಲ ಗಿಣಿಗಳಿಗೆ, ಪಕ್ಷಿಗಳಿಗೆ ಬಿಟ್ಬಿಡ್ತೀವಿ. ನಾವೇನು ಕೀಳಕ್ಕೂ ಹೋಗಲ್ಲ, ಇದನ್ನ ನಾವು ಬಳಸೋಕ್ಕೂ ಹೋಗಲ್ಲ. ಕೇಸರ್ ಅಂತ ಸರ್. ಕೇಸರ್ ಆ್ಯಕ್ಚುಲಿ ಸೀಸನ್ ಎಂಡ್ ಆಗಿದೆ ನಮ್ಮ ಫಾರ್ಮಲ್ಲಿ. ಕೇಸರು ಈಸ್ ಎ ಗುಜರಾತ್ ವೆರೈಟಿ. ಕಚ್ಚಲ್ಲಿ ಜಾಸ್ತಿ ಬೆಳೀತಾರೆ. ಇದನ್ನ ಹೆಂಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಇದು ಹೆಂಗೆ ಕೇಸರ್ ಅಂತ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂದರೆ, ಇಲ್ಲಿ ನೋಡಿ, ಇದು ಫಾರ್ ಎಕ್ಸಾಂಪಲ್ ಗಿಣಿಮೂತಿ ಈ ಥರ ಇರುತ್ತೆ. ಈ ಥರ ಇರುತ್ತೆ. ಇದು ಕೇಸರ್ ವೆರೈಟಿ. ಇದ್ರ ವೈಶಿಷ್ಟ್ಯ ಏನಂದ್ರೆ, ಮೈಲ್ಡ್ ಸ್ವೀಟು, ಜ್ಯೂಸು, ಮತ್ತು ಸಾಫ್ರನ್ ಒಳಗಡೆ ಫ್ಲೆಶ್ ಬಂದ್ಬಿಟ್ಟು ಸಾಫ್ರನ್ ಕಲರ್ ಇರುತ್ತೆ. ಕೇಸರಿ ಅಂತ ಅದಕ್ಕೆ ಕರೆಯೋದು. ಬಾದಾಮಿ ಈ ಕಡೆ ದ ಮೋಸ್ಟ್ ಫೇಮಸ್ ವೆರೈಟಿ ಆಫ್ ಮ್ಯಾಂಗೋಸ್ ಅಂದರೆ ಬಾದಾಮಿನೂ ಒಂದು. ಇದೆಲ್ಲ ಬಾದಾಮಿ. ಓಕೆ ಸರ್. ಆಲ್ಮೋಸ್ಟ್ ಎಂಡ್ ಆಫ್ ದ ಸೀಸನ್ನು, ಅದಕ್ಕೆ ಬಾದಾಮಿ ನಿಮಗೆ ಹೆಚ್ಚಿನದಾಗಿ ನೋಡೋಕ್ಕೆ ಸಿಗ್ತಾ ಇಲ್ಲ. ಬಾದಾಮಿ ಆಲ್ಮೋಸ್ಟ್ ಎಂಡ್ ಆಫ್ ದ ಸೀಸನ್. ನೋಡ್ಬೋದು, ಎಲ್ಲ ಮರದಲ್ಲೇ ಹಣ್ಣಾಗಿದೆ ಅಲ್ವಾ. ಸೂಪರ್ ಆಗಿದೆ ಸರ್. ಸರ್, ಇದ್ರ ಫ್ಲೇವರು ಇದೊಂದು ಡಿಫ್ರೆಂಟ್ ಫ್ಲೇವರ್. ನೀವು ಖಂಡಿತವಾಗ್ಲೂ ಹೇಳ್ತೀನಲ್ಲ. ಬಟ್ ಏನಂದರೆ, ದಿಸ್ ಈಸ್ ದ ಮೋಸ್ಟ್ ಸೆನ್ಸಿಟಿವ್ ವೆರೈಟಿ ಇನ್ ಮ್ಯಾಂಗೋ. ಹೌದಾ? ಹೆಂಗೆ ಅಂದರೆ, ಇದಕ್ಕೆ ಬೇಗ ಊಜಿ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಯಾಕೆಂದರೆ ಸ್ಕಿನ್ ಬಂದ್ಬಿಟ್ಟು ಅಷ್ಟು ತಿಕ್ಕಿರಲ್ಲ. ಥಿಕ್ ಸ್ಕಿನ್ ಇರಲ್ಲ. ಒಂದು, ಸೂರ್ಯನ ಕಿರಣ ಬಿದ್ದು ಈ ಥರ ಹಾಳಾಗೋಂಥದ್ದು ಜಾಸ್ತಿ. ಆಮೇಲೆ ಒಳಗಡೆ ವಾಟೆ ಬೆಂಡ್ ಥರ ಬರೋ ಅಂಥದ್ದು, ವೈಟ್ ಆಗಿ ಬೆಂಡ್ ಥರ ಸುಟ್ಟಿರೋ ಥರ ಬರೋ ಅಂಥದ್ದು ಜಾಸ್ತಿ ಈ ವೆರೈಟಿಯಲ್ಲಿ. ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿಯೆಸ್ಟ್ ವೆರೈಟಿ, ಸೆನ್ಸಿಟಿವ್ ವೆರೈಟಿ. ಬೆಳೆ ಬಂತು, ಸೇಲ್ಸ್ ಆಯಿತು ಅಂದರೆ ಇದರಲ್ಲಿ ಲಾಟ್ರಿ. ಹುಳ ಹೊಡಿತು ಅಂದರೆ ಅದೊಂಥರ. ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಕೃಷಿ ಮಾಡೋದ್ರಿಂದ ಈ ಪೆಸ್ಟ್ ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಇದೇನು ಊಜಿ ಅಂತ ಕರೀತಾರೆ, ಈ ಹುಳನ ನಾವು ನಿವಾರಣೆ ಮಾಡಬೇಕು ಅಂದರೆ ಕೆಮಿಕಲ್ ಮೆಥಡ್ಸಲ್ಲಿ ಸ್ಪ್ರೇ ಮಾಡ್ತಾರೆ. ಇದೇನಂದರೆ, ಒಂದು ಸಣ್ಣ ಬಾಟ್ಲಲ್ಲಿ ಒಂದು ದ್ರವ ಬರುತ್ತೆ. ಅದು ಏನಂದರೆ ಈ ಫ್ರೂಟ್ ಫ್ಲೈನ ಅಟ್ರಾಕ್ಟ್ ಮಾಡುತ್ತೆ. ಅದು ಒಂಥರ ಹಣ್ಣಾದಾಗ ಏನು ನಮಗೆ ಘಮ ಬರುತ್ತಲ್ಲ, ಆ ಥರ ಘಮ ಬರೋ ಅಂಥ ಒಂದು ಪದಾರ್ಥ ಇರುತ್ತೆ, ಸೆಳೆಯುತ್ತೆ. ಸೊ ಇದು ನೈಸರ್ಗಿಕ ಪದ್ಧತಿಯಲ್ಲಿ ನಾವು ಊಜಿ ಕಂಟ್ರೋಲ್ ಮಾಡೋದಕ್ಕೆ ಇದು ಒಂದು ವಿಧಾನ. ಸೊ ಇದು ಬಂದು ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್, ಇದು ರೈಪ್ನಿಂಗ್ ಚೇಂಬರ್ ಅಂತ. ನೋಡ್ಬೋದು ನೀವು ಇಲ್ಲೆಲ್ಲ
ಆಲ್ಮೋಸ್ಟ್ ಹಣ್ಣು ಆಗ್ಬಿಟ್ಟಿದೆ, ಒಂದು 80 ಭಾಗ ಹಣ್ಣು ಆಗಿದೆ. ಇನ್ನೇನಿದ್ರು ಇಲ್ಲಿ ಬಂದು ಹಣ್ಣು ಮಾಗ್ಬೇಕಷ್ಟೆ. ಕ್ರೇಟಲ್ಲಿ ಕಿತ್ಕೊಂಡ್ಬಂದು ಒಂದು ಆಲ್ಮೋಸ್ಟ್ ಒಂದು 10-15 ಅವರ್ಸ್ ಈ ಥರನೇ ಕ್ರೇಟಲ್ಲಿ ಇಟ್ಟು, ಆಮೇಲೆ ಒಂದು ಅರ್ಧ ಅಡಿ ಹುಲ್ಲು, ಅದ್ರ ಮೇಲೆ ಒಂದು ಸಾಲು ಹಣ್ಣು, ಆಮೇಲೆ ಮೇಲೆ ಮತ್ತೆ ಹುಲ್ಲು, ತಿರ್ಗಾ ಹಣ್ಣು, ಈ ಥರ 3 ಲೇಯರ್ ಮಾಡಿ ಸ್ವಲ್ಪ ಹೊತ್ತಲ್ಲಿ ಆಮೇಲೆ ಇದೆಲ್ಲ ಕ್ಲೋಸ್ ಮಾಡಿ, ವೆಂಟಿಲೇಷನ್ ಎಲ್ಲ ಕ್ಲೋಸ್ ಮಾಡಿ, ಗೋಣಿ ಚೀಲಗಳು ಇದ್ದಾವೆ, ಗೋಣಿ ಚೀಲ ಅದ್ರ ಮೇಲೆ ಹಾಸ್ಬಿಟ್ಟು, ಹುಲ್ಲು ನೋಡ್ಬೋದು ನೀವು ಅಲ್ಲಿ ಈಚೆ ಎಲ್ಲ ಇದೆ. ಸೊ ಅದನ್ನೆಲ್ಲ ಇದೆಲ್ಲ ಏನಾಗುತ್ತೆ ಅಂದರೆ ಒಂದು ಕಡೆ ಬಂದ್ಬಿಡುತ್ತೆ. ಸೊ ಇದು ಬ್ಯಾನಿಷ, ಆ್ಯಕ್ಚುಲಿ ವೈಟ್ ಬ್ಯಾನಿಷ ಅಂತ. ಆಮೇಲೆ ಇದು ಮಲ್ಲಿಕ, ಅದು ಕೇಸರ್, ಇದು ಬಾದಾಮಿ, ಆಮೇಲೆ ಇದು ರಸ್ಪುರಿ, ಸೊ ಅದು ಬಾದಾಮಿ, ಅದೆಲ್ಲ ಸ್ವಲ್ಪ ಮಿಕ್ಸು ಇದೆ. ಸೊ ಇದನ್ನೆಲ್ಲ ಈ ಥರ ಇಟ್ಬಿಟ್ಟು ಹುಲ್ಲಲ್ಲಿ ಆಗಲೇ ಹೇಳಿದ್ನಲ್ಲ ನಾನು, ಲೇಯರ್ ಬೈ ಲೇಯರ್ ಜೋಡಿಸ್ಕೊಂಡು ಒಂದು 5 ದಿನ ಬಿಟ್ಟರೆ ಹಣ್ಣು ಸಾಫ್ಟಾಗಿ ಮಾಗಿರುತ್ತೆ. ಅಂದರೆ ಮಾವಿನ ಕಾಯಿ ಫೀಲ್ ಗೊತ್ತಾಗಲ್ಲ. ಮಾವಿನ ಕಾಯಿ ಫೀಲ್ ಯಾವಾಗ ಗೊತ್ತಾಗೋದು, ಸ್ಕಿನ್ನು ಸ್ಟಿಫ್ ಆಗಿ ಗಟ್ಟಿ ಇದ್ದಾಗ ಕಾಯಿ ಫೀಲ್ ಗೊತ್ತಾಗುತ್ತೆ. ಒಳಗಡೆ ಹಣ್ಣು ಇದ್ರೂ ಸಮೇತ ಮಾವಿನ ಕಾಯಿ ಅನ್ಸೋದು ಯಾವಾಗ ಅಂದ್ರೆ, ನಮ್ದಂತೂ ಇದು ಹಣ್ಣೆ ಇದು ಆಗ್ಲೇ, ಬಟ್ ಕಾಯಿ ಫೀಲ್ ಗೊತ್ತಾಗುತ್ತೆ ಯಾವಾಗ ಅಂದ್ರೆ, ಇನ್ನು ಆ ಸ್ಕಿನ್ನು ಮಾಗ್ದಲೇ ಇದ್ದಾಗ, ಮೆತ್ತಗಾಗ್ದಲೇ ಇದ್ದಾಗ ಆ ಕಾಯಿ ಫೀಲ್ ಗೊತ್ತಾಗುತ್ತೆ. ಆ ಕಾಯಿ ಫೀಲ್ ಹೋಗುತ್ತೆ ಯಾವಾಗ ಈ ತರ ಗೊತ್ತಾಗ್ತದೆ. ಸುಮಾರು ತರ ನಾವು ಟ್ರಯಲ್ ಅಂಡ್ ಎರರ್ ಮಾಡಿ 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 ಕೊನೆಗೆ ಈ ಮೋಡಿಗೆ ಬಂದು ನಿಂತಿದ್ದೀವಿ. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಗೊತ್ತಾಗಿರ್ತೀವಿ, ಒಂದೊಂದ್ಸ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಟಾರ್ಪಲ್ ಉದ್ದಿಸ್ತಾರೆ. ಟಾರ್ಪಲ್ ಉದ್ದಿಸ್ಬಾರ್ದು. ಏರ್ ಟೈಟ್ ಮಾಡಿದಾಗ ಏನಾಗುತ್ತೆ, ಅದು ಬ್ಲ್ಯಾಕ್ ಫಾರ್ಮೇಷನ್ ಆಗೋದು, ಹಣ್ಣು ಮೇಲೆ ತುದಿಯೆಲ್ಲ ಬ್ಲ್ಯಾಕ್ ಫಾರ್ಮೇಷನ್ ಆಗೋದು, ಬ್ಲ್ಯಾಕ್ ಆಗಿ ಹಾಳಾಗೋಂಥದ್ದು. ಏರ್ ಟೈಟ್ ಮಾಡಬಾರ್ದು, ಸ್ವಲ್ಪ ಸುಮಾರಾಗಿ ಇರಬೇಕು, ಬಟ್ ಒತ್ತುಗಿರ್ಬೇಕು, ಗುಂಪಲ್ಲಿರಬೇಕು, ಸ್ವಲ್ಪ ಒಂಚೂರು ಶಾಖ ಬರಬೇಕು. ಕಾಯಿ ಹಣ್ಣಾಗಬೇಕಾದ್ರೆ ಎಥಿಲಿನ್ ಅನ್ನೋ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವುದೇ ಕಾಯಿ ಆಗಲಿ ಹಣ್ಣಾಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಬನಾನಾ ಆಗ್ಬೋದು, ಮ್ಯಾಂಗೋ ಆಗ್ಬೋದು, ಯಾವುದೇ ಆಗಲಿ ಕಾಯಿ ಹಣ್ಣಾಗಬೇಕಾದ್ರೆ. ಇದೆಲ್ಲ ಮರದಲ್ಲಿ ಈ ಕಲರ್ ಬಂದಿರೋದು, ನಾವೇನು ಇಟ್ಟಿಲ್ಲ, ಮರದಲ್ಲಿ ಈ ಕಲರ್ ಬಂದಿರೋದು. ಮರದಲ್ಲಿ ಹಿಂಗಾಗ್ಬಿಟ್ಟು 2-3 ದಿನಕ್ಕೆ ತಾನಾಗೆ ಈ ಕಲರ್ ಬಂದಿರೋದು. ಈಗ ಫಾರ್ ಎಕ್ಸಾಂಪಲ್ ಏನ್ರಲ್ಲೂ ಇಟ್ಟ ಇಲ್ಲ, ಇದಾಗಲೇ ಮಾಗಿದೆ. ಇದನ್ನ ಮುಟ್ಟು ನೋಡಿ, ಇದನ್ನ ಮುಟ್ಟು ನೋಡಿ, ಸ್ಕಿನ್ ಹೆಂಗಿದೆ, ಇದನ್ನ ಮುಟ್ಟು ನೋಡಿ, ಇದು ಕಾಯಿ. ಇದೇ ಹಣ್ಣು ಸೇಮ್ ಇದೇ ತರ ನೆಲದಲ್ಲಿ ಇಟ್ಟಿರಿ, ಏನು ಮಾಡಲ್ಲ, ಇದೇ ತರ ಆಗುತ್ತೆ 3 ದಿನಕ್ಕೆ. ಇದು 3 kg ಬಾಕ್ಸು. ಇದರಲ್ಲಿ ಒಂದು 2 kg 700 ಗ್ರಾಮ್ ಅಷ್ಟು ಹಣ್ಣು ಹಿಡಿಯುತ್ತೆ. ಯಾವ ಥರ ಮಾಡ್ತೀವಿ ಅಂದರೆ, ಆಲ್ಮೋಸ್ಟು ಕೆಳಗಡೆ ಲೇಯರ್ ಎಲ್ಲ ಸ್ವಲ್ಪ ಗಟ್ಟಿ ಇರೋ ಅಂಥದ್ದು, ಇನ್ನೊಂದು 2 ದಿನಕ್ಕೆ ಹಣ್ಣಾಗೋ ಅಂಥದ್ದು ಇರುತ್ತೆ. ಮೇಲ್ಗಡೆ ಲೇಯರ್ ಎಲ್ಲ ಈಗಲೇ ತಿನ್ಬೋದು ಅನ್ನೋ ಮಟ್ಟಕ್ಕೆ ಇರುತ್ತೆ. ಅಂದ್ರೆ ಮಿಕ್ಸ್ ಇರುತ್ತೆ, ರೈಪಂಡ್ ಅಂಡ್ ಸೆಮಿ ರೈಪಂಡ್. ಸೊ ಈ ಥರ ಮೇಲೇನು ಹುಲ್ಲು ಹಾಕ್ಬಿಟ್ಟು ನೀಟಾಗಿ ಒಳ್ಳೆ ನ್ಯಾಚುರಲ್ ವೇ ಅಲ್ಲಿ ಹೋಗುತ್ತೆ. ಹೌದು, ಟೈಟ್ ಪ್ಯಾಕಿಂಗ್ ಇರುತ್ತೆ. ಸೊ ದಟ್ ಅಳ್ಳಾಡಿದ್ರು ಅಕಸ್ಮಾತ್ ಹೋಗ್ಬೇಕಾದ್ರೆ ಬಾಕ್ಸ್ ಶೇಕ್ ಆದ್ರೂ ಸಮೇತ ಏನು ಇದು ಬರಲ್ಲ. ಸೊ ಆಮೇಲೆ ಇವ್ರು ಸರ್ ಒಂದೊಂದು ಹಣ್ಣು ತಿನ್ಕೊಂಡು ಆ ಬಾಕ್ಸ್ ಅಲ್ಲಿ ಇಟ್ಟಿದ್ರು ಹಣ್ಣು ಆಗ್ತಾ ಹೋಗುತ್ತೆ, ಮತ್ತೆ ರೈಸ್ ಅಲ್ಲಿ ಇಡೋದು ಆ ತರ ವ್ಯವಹಾರ ಏನು ಅವಶ್ಯಕತೆ ಇಲ್ಲ. ಸೊ ನೀವೇ ಎಲ್ಲ ಕ್ಲಿಯರ್ ಆಗಿ ಒಂದು ಪ್ಯಾಕೇಜ್ ಕೊಡ್ತೀರಾ? ಹೌದು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಇನ್ನು ಮುಂದಕ್ಕೆ, ಯಾಕೆಂದ್ರೆ ಆಲ್ರೆಡಿ ಎಲ್ಲ ರೈಪ್ನೆಸ್ಗೆ ಮೀರಿರೋದ್ರಿಂದ ಡೈರೆಕ್ಟಾಗಿ ಗಾಳಿಯಲ್ಲಿ ಇಟ್ರು ನಿಮ್ಗೆ ಆಗಲೇ ಏನು ತೋರಿಸಿದ್ವಲ್ಲ, ಗಾಳಿಯಲ್ಲಿ ಇಟ್ರು ತಾನಾಗೆ ಹಣ್ಣಾಗ್ಬಿಡುತ್ತೆ. ಇದು 3 kg ಬಾಕ್ಸ್. ಇದು ರೆಡಿ ಆಗಿರೋದು. ಯಾವ ವೆರೈಟಿ ಅಂತ ನಾವಿಲ್ಲಿ ಲಿಸ್ಟ್ ಮಾಡಿರ್ತೀವಿ. ಅಕಸ್ಮಾತ್ ಈಗ ಮ್ಯಾಂಗೋ ಮೆಲಾಂಜ್ ಅಂತ ಒಂದಿದೆ, ಅಂದ್ರೆ ಏನಂದ್ರೆ ಒಂದು 6 ವೆರೈಟಿ ಮಿಕ್ಸ್ ಕೊಡ್ತೀವಿ. ಅದರಲ್ಲಿ 3 kgಯಲ್ಲಿ ಎಲ್ಲಾ ಫ್ಲೇವರ್ಸ್ ಟೇಸ್ಟ್ ಮಾಡುವಂತ ಒಂದು ಅವಕಾಶ ಗ್ರಾಹಕ. ಹೌದು ಮಿಕ್ಸ್. ಸೊ ಬಾದಾಮಿ, ಕೇಸರ್, ರಸ್ಪುರಿ ಅಲ್ಲಿ ಟಿಕ್ ಮಾಡಿರ್ತೀವಿ ಎಲ್ಲ ಇದೆ ಅಂದಾಗ, ಯಾವ್ದಾವ್ದು ಅಂತೆಲ್ಲ ಟಿಕ್ ಮಾಡಿರ್ತೀವಿ. ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಕ್ಕೆ ಈ ತರ ಮಿಕ್ಸ್ ಅದು ಅದೇ ಸೆಪರೇಟ್ ವೆರೈಟಿ ಇದೆ. ಮ್ಯಾಂಗೋ ಮೆಲಾಂಜ್ ಅಂತ ಒಂದು ವೆರೈಟಿ ಇದೆ, ಅಂದ್ರೆ ಅದರಲ್ಲಿ ಮಿಕ್ಸ್ ಆಫ್ ಆಲ್ ದ ಮ್ಯಾಂಗೋಸ್ ಅಂತ ಅದೊಂದು. ಈಗ ಮಾವಿನ ಬೆಳೀತಾ ಇದ್ದೀರಾ, ಅದು ಆರ್ಗಾನಿಕ್ ವೇಲ್ ಬೆಳೀತಾ ಇದ್ದೀರಾ. ಸೊ ಇದನ್ನ ಮಾರ್ಕೆಟ್ ಮಾಡಕ್ಕೆ ಮತ್ತೆ ಜನರಿಗೆ ತಲುಪಿಸಕ್ಕೆ ಯಾವ ಮೂಲಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ? ಸರ್, ನಾನು ಮುಂಚೆ ಏನು ಮಾಡ್ತಾ ಇದ್ದೆ ಅಂದರೆ, ವಾಟ್ಸಪ್ ಗ್ರೂಪ್ಸ್ ಇತ್ತು ಕೆಲವೊಂದು, ಬ್ಯಾಂಗ್ಳೂರ್ ಆರ್ಗ್ಯಾನಿಕ್ ಗ್ರೂಪ್ಸ್ ರಿಲೇಟೆಡು. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೆ. ಗೂಗಲ್ ಫಾರ್ಮ್ಸಲ್ಲಿ ನಾನು ಎಂಟ್ರಿ ತೊಗೊತಾ ಇದ್ದೆ, ಅಂದರೆ ಆರ್ಡರ್ಸ್ ತೊಗೊತಾ ಇದ್ದೆ, ಕೊಡ್ತಾ ಇದ್ದೆ. ಬಟ್ ಈಗ ಪ್ರತ್ಯೇಕವಾಗಿ ನಮ್ಮದೇ ಬೊಮ್ಮಣ್ಣ ಹೆವೆನ್ಲಿ ಫಾರ್ಮ್ಸ್ .com ಅಂತ ವೆಬ್ಸೈಟ್. ಬೊಮ್ಮಣ್ಣ
heavenlyfarms.com ಅಂತ ವೆಬ್ಸೈಟ್ ಇದೆ. ಅಲ್ಲೋಗಿ ನೇರವಾಗಿ ಮಾವಿನ ಹಣ್ಣನ್ನ ಆರ್ಡರ್ ಮಾಡ್ಬೋದು. ಮಿನಿಮಮ್ ಬಂದ್ಬಿಟ್ಟು 3 kg ಬಾಕ್ಸು. 3 kg ಬಾಕ್ಸಲ್ಲಿ ನಿಮಗೆ ಒಂದು 2.25 kg ಅಷ್ಟು ಹಣ್ಣು ಬರುತ್ತೆ. ಇನ್ನು ಮಿಕ್ಕಿದ್ದು ಹುಲ್ಲು ಮತ್ತು ಬಾಕ್ಸ್ ಪ್ಯಾಕಿಂಗಿಗೆ ಆಗುತ್ತೆ. ಸೊ ಈಗ ಸರ್ ವೆಬ್ಸೈಟ್ ಇದೆ ನಿಮ್ಮದು, ಅಲ್ಲೇ ನೇರವಾಗಿ ಹೋಗಿ ನಾವು ಆರ್ಡರ್ ಮಾಡ್ಬೋದು. ಸೊ ಎಲ್ಲಿ ಯಾವ ಪ್ಲೇಸಿಂದನಾದರೂ ಮಾಡ್ಬೋದಾ ಸರ್? ಬ್ಯಾಂಗ್ಳೂರಿಗೆ 1 day ಡೆಲಿವರಿ ಕೊಡ್ತೀವಿ. ಬ್ಯಾಂಗ್ಳೂರು ಬಿಟ್ಟರೆ ಈಗ ಸದ್ಯಕ್ಕೆ ನಮ್ಮದು ಮ್ಯಾಂಗ್ಳೂರು, ಉಡುಪಿ, ಕುಂದಾಪುರ, ಹಾಸನ ಮತ್ತು ಬೆಳಗಾಂ, ಹುಬ್ಳಿ, ಗುಲ್ಬರ್ಗ. ಅಂದ್ರೆ ಈ ಮೇಜರ್ ಅರ್ಬನ್ ಸಿಟಿಗೆ ಮಾತ್ರ? ಅರ್ಬನ್ ಸಿಟಿಗೆ. ಇದು ಹೆಂಗೆ ಅಂದರೆ ಥ್ರೂ ಟ್ರಾವೆಲ್ಸ್ ಹೋಗುತ್ತೆ. ಅದರ್ ದಾನ್ ಬ್ಯಾಂಗ್ಳೂರ್ ಅಂಡ್ ತುಮಕೂರು ಟ್ರಾವೆಲ್ಸ್ಗೆ ಹೋಗುತ್ತೆ. ಈಗ ವೆಬ್ಸೈಟಲ್ಲಿ ಕೆಲವ್ರಿಗೆ ಆರ್ಡರ್ ಮಾಡೋಕ್ಕಾಗಲ್ಲ, ಸೊ ಅಂಥವ್ರಿಗೆ ಏನಾದ್ರು ಕಾಲ್ ಮಾಡಿದ್ರೆ ಏನಾದ್ರು? ಹೌದು ಸರ್, ಅವರೆಲ್ಲ ಏನು ಮಾಡ್ಬೋದು ಅಂದರೆ ನಮಗೆ ನೇರವಾಗಿ ಫೋನ್ ಮಾಡಿದ್ರೆ ಇದು 3 kg ಬಾಕ್ಸು, ಇದು 5 kg ಬಾಕ್ಸು. ಅವರೆಲ್ಲ ಏನು ಮಾಡ್ಬೋದು ಅಂದರೆ ನಮಗೆ ನೇರವಾಗಿ ಫೋನ್ ಮಾಡಿದ್ರೆ ನಾವು ಅವ್ರದ್ದೆಲ್ಲ ಡ್ರಾಫ್ಟ್ ಆರ್ಡರ್ಸ್ ಅಂತ ತೊಗೊತೀವಿ. ಡ್ರಾಫ್ಟ್ ಆರ್ಡರ್ಸ್ ತೊಗೊಂಬಿಟ್ಟು ಅದನ್ನು ಪ್ರೋಸೆಸ್ ಮಾಡ್ತೀವಿ.